ನಮ್ಮ ಜಿ ಟಿ ಇದು ಬೆಂಕಿ ಎತ್ಕೊಬಿಡ್ತು. ಅದಕ್ಕೆ ನಮ್ಮ ಹುಡುಗ ಪಾಪ ನೋಡ್ರಿ ಹೆಂಗೆ ಕೂತಾನೆ. ಹಿಂಗೆ ಆಗ್ಬಾರ್ದಿತ್ತು. ಜಿ ಟಿದು ವೈರಿಂಗ್ ಹಾರ್ನೆಸ್ ಎಲ್ಲ ಸುಟ್ಟೋಗಿದೆ. ಇಲ್ಲಿ ಕಾಣಲ್ಲ ಅನ್ಕೊಂತೀನಿ ಅಷ್ಟಾಗೆ. ಇಲ್ಲಿ ನೋಡ್ರಿ ಇದೆಲ್ಲ ಹೋಗ್ಬಿಟ್ಟಿದೆ. ಊಟ ಮಾಡ್ತಿದ್ವಿ. ಊಟ ಮಾಡಿದಂಗೆ ಜನ ಎಲ್ಲ ಓಡ್ ಬಂದರು, ಸರ್ ನಿಂದೇನ ರಾಯಲ್ ಎನ್ಫೀಲ್ಡ್ ನಿಂದೇನಂತ. ಆಮೇಲೆ ಎದ್ದು ಬಂದು ನೋಡಿದ್ರೆ ಗಾಡಿ ಮೇಲೆ ಎಲ್ಲ ನೀರು ಹಾಕ್ತಿದ್ದಾರೆ. ಆಮೇಲೆ ಕೆಲವರು ಇಲ್ಲ ಬೆಂಕಿ ಎತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ಹೊಸ ಜಿ ಟಿ 6 ತಿಂಗಳಾಗಿದೆ, ಬೆಂಕಿ ಎತ್ಕೊಂಡ್ಬಿಡ್ತಲ್ಲ ಅಂತ. 2 ಗಂಟೆ ಟೈಮ್ ಆಗೈತೆ. ಸೊ ನನಗೆ ನೈಟು ತಿರ್ಗಾಡ್ಕೊಂಡು ಒಳ್ಳೆ ಸೈಕಾಗಿತ್ತು. ಸೊ ಎಷ್ಟೊತ್ತಿಗೆ ಬಂದು ಮಲಗಿದ್ದು ಅಂದರೆ ಒಂದು 2 ಗಂಟೆಗೆ ಬಂದು ಮಲಗಿದ್ದೀನಿ. ಸೊ ಎಲ್ಲಿ ವ್ಲಾಗ್ ಏನು ಮಾಡಿದೆ ಏನೋ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನೆನ್ನೆ ವ್ಲಾಗ್ ಒಟ್ಟಿನಲ್ಲಿ ನೆನ್ನೆ ಎಂಡ್ ಆಗಿದೆ. ಸೊ ಇವತ್ತಿನ ಹೊಸ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪಿತ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿ ಬಿತ್ತುಕೊಡ್ರು. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ ವಿಡಿಯೋಗೆ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಆ್ಯಂಡ್ ಇವತ್ತಿನ ಮ್ಯಾಟ್ರ್ ಏನಪ್ಪ, ತುಂಬ ಸಿಂಪಲ್. ಮೈಸೂರಿಗೆ ಬಂದು ಬೆಟ್ಟಕ್ಕೆ ಹೋಗ್ತಾಯಿದ್ರೆ ಹಿಂಗೆ. ಸೊ ಅದಕ್ಕೆ ಬೆಟ್ಟಕ್ಕೆ ಹೋಗೋಣ ಅಂತ ಬೆಟ್ಟದ ಕಡೆಗೆ ಪಯಣ. ಸೊ ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀವಿ. ಚಾಮುಂಡಿ ತಾಯಿ ದರ್ಶನ ಮಾಡೋಣ ಅಂತ. ಬೆಳಗ್ಗೆನೇ ಹೋಗಬೇಕಿತ್ತು. ನೈಟ್ ಬಂದು 2 ಗಂಟೆಗೆ ಮಲಗಿದ ಕಾರಣ ಯಾರಿಗೂ ಬೆಳಗ್ಗೆ ಎದ್ದೋಗೋಷ್ಟು ತಾಕತ್ತಿರಲಿಲ್ಲ. ಎಲ್ಲ 5:30 ಎದ್ರೂ ಒಬ್ಬರ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ಕ್ಲೀನಾಗಿ ಎಲ್ಲ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. 8:15 ಟೈಮು. 5:30 8:15ವರೆಗೂ ಎಲ್ಲ ರೆಡಿಯಾಗಿದ್ದೀವಿ. ಸೊ ಈಗ ಬೆಟ್ಟಕ್ಕೆ ಹೋಗೋಣ. ಇಲ್ಲಿಂದ 11 ಕಿಲೋಮೀಟ್ರು 22 ನಿಮಿಷ. ಬೆಟ್ಟಕ್ಕೆ ಹೋಗಿ ಸಿಗ್ತೀನಿ ಬರ್ರಿ ನಿಮಗೆ. ಒಟ್ನಲ್ಲಿ ಇವತ್ತು ಮಾತ್ರ ವೆರಿ ಈಸಿಯಾಗಿರುತ್ತೆ ವ್ಲಾಗ್. ನಾಲ್ಕು ಮಕ್ಕನ್ ಬೆಟ್ಟದಲ್ಲಿ ಓಪನ್ ಇದೆ. ಆ್ಯಸ್ ಪರ್ ಐ ನೋ ಇದು ಬೆಟ್ಟದ ರೂಟ್ ಒಳಗಡೆ ಫಾರೆಸ್ಟ್ ರೂಟು. ಕೇಳೋಣ ರೀ ಗಿರಿಬ್ರ ಇನ್ನೊಂದ್ಸಲಿ. ಓಪನ್ ಐತೆ ಅಲ್ಲ ಬ್ರೋ? ಓಪನ್ ಐತೆ ಅಲ್ವಾ? ಜೈ ಸೂಪರ್ಬ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಬೇಜಾರಾಗ್ತಾಯಿದೆ. ಒಬ್ಬ ಬೈಕರ್ ಬಟ್ಟಿನ ಇದೇ ರೋಡಲ್ಲಿ ಕಳ್ಕೊಂಡೆ ಅಂತೇಳಿ ಬೇಜಾರಾಗ್ತಿದೆ. ಮಿಸ್ ಯು ಸುಪ್ರೀತ್ ಬ್ರೋ. ಆ್ಯಕ್ಚುಲಿ ಈಸ್ ಮೈ ಫ್ರೆಂಡ್, ಒಂದೊಳ್ಳೆ ಸ್ನೇಹಿತ. ಲಾಸ್ಟ್ ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಬಂದಾಗ ನಾವು ಪರಿಚಯ ಆಗಿದ್ವಿ. ಆಲ್ಮೋಸ್ಟ್ ಲೈಕ್ ಒಂದು 12 months ಬ್ಯಾಕ್. ಬಟ್ ಅವರು ಒಂದು 4 to 6 months ಬ್ಯಾಕ್ ತೀರ್ಕೊಂಡ್ಬಿಟ್ರು ಬೈ ಆಕ್ಸಿಡೆಂಟ್ ಇಲ್ಲೇ ಬೆಟ್ಟದ ರೋಡಲ್ಲೇ. ಅವತ್ತು ಕೇಳಿ ಸಖತ್ ಬೇಜಾರಾಯಿತು. ಅದೇನೋ ಒಂಥರ ನಮ್ಮಲ್ಲಿ ನಮ್ಗೆ ಗೊತ್ತಿರೋರೊಬ್ಬರು ಹಿಂಗೆ ಏನೋ ಆಯಿತು ಅಂದಾಗ ಅವ್ರಿಗೆ ಅದು ಮನಸ್ಸು ಒಪ್ಪಲ್ಲ, ಅಡಿಯಲ್ಲ. ಬರ್ರಿ ನೋಡೋಣ. ಬೆಟ್ಟದ ಮೇಲೆ ಬಂದೆ ಅಂತ ಒಂದು ಖುಷಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಸುಪ್ರೀತ್ ಬ್ರೋನ ಕಳ್ಕೊಂಡ್ವಿ ಅನ್ನೋ ಒಂದು ಬೇಜಾರಿದೆ. ಹೋಗೋಣ ಮೇಲೆ ಚಾಮುಂಡಿ ತಾಯಿ ಆಶೀರ್ವಾದ ತಗೋಣ ಬರ್ರಿ. It's the sound of soul in me, in me. Live your life, live your dream. Oh, 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 you ain't ready to believe. ಏನು ಗುರು ಟೂರಿಸ್ಟ್ ಗಾಡಿಗಳು ಯಪ್ಪ. ಪಾರ್ಕಿಂಗ್ ಆಲೇ ಫುಲ್ ಆಗಿರಂಗಿದೆ ಅಲ್ಲಿ ಮೋಸ್ಟ್ಲಿ. ಇವಾಗ ಬಂದಿದ್ದಾಯಿತು. 360 ಇಟ್ಕೊಂಡು ಹಾಕಲಿ ಬ್ರೋ ನಿಮಗೆ ಚೆನ್ನಾಗಿರುತ್ತೆ. ಸೊ ಇವಾಗ ದೇವಸ್ಥಾನಕ್ಕೆ ಪ್ರಯಾಣ ಗಾಡಿ ಪಾಸ್ ಮಾಡಿ ಬರೀ ಮುಂದೆ ಈ ರೇಂಜಿಗೆ ಜನ ನಿಂತವ್ರೆ. ನಾವು ಒಳಗೆ ಹೋಗ್ಬೋದಾ? ಈ ರೇಂಜಿಗೆ ಹೋಗಬೋದು. ದರ್ಶನ ಎಲ್ಲ ಆಯಿತು. ದರ್ಶನ ಮಾಡಿಕೊಂಡು ಅಕ್ಕಪಕ್ಕ ದೇವಸ್ಥಾನ ಎಲ್ಲ ಹೋಗಿ ಫೋಟೋಶೂಟ್ ಅಂತೆ. ಸೊ ಅಕ್ಕಪಕ್ಕ ಎಲ್ಲ ದೇವಸ್ಥಾನಗಳನ್ನ ನೋಡಿ ಫೋಟೋ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಡ್ತಾ ಇದ್ವಿ. ಯಾಕೋ ನಮ್ಮ ಗಿರಿಬ್ರ ಯೂಟರ್ನ್ ನೋಡಿ ಫೋಟೋ ತೊಗೊಳೋಣ ಬರ್ರಿ ಅಂತ ಹೇಳ್ತಾರೆ. ಸೊ ನೋಡೋಣ ಬರ್ರಿ. ಹೋಗಿ ಫೋಟೋ ಗಿಟ ತೊಗೊಂಡು ಡೈರೆಕ್ಟ್ ನೆಕ್ಸ್ಟು ಬೇರೆ ಬೇರೆ ಪ್ಲ್ಯಾನ್ ಇದೆ ಡೇಟಲ್ಲಿ. ಸೊ ನೋಡೋಣ ಹೇಗೆ ಏನು ಎಲ್ಲ ಹೇಳ್ತೀನಿ ಬರ್ರಿ. ನೋಡ್ರಿ ಇರಿ ಮಾಡದ ಯಾರು ಅವ್ರು ನಿಂತಿರಲ್ಲ, ಅವ್ರು ಹಿಂದೆನೇ ಕೂತು. ಶಿಲ್ಪಕ್ಕ ಗಾಡಿ ಆಫ್ ಮಾಡ್ರಿ ಫಸ್ಟು. ಹೋಯ್ತು ಬ್ಯಾಟ್ರಿ ನಿಮ್ಮದು. ಓಕೆ ಬೈಸ್, ಈಗ ಇಲ್ಲಿಗೆ ಇಂದ ಹೊಡ್ತಾ ಇದ್ದೀವಿ. ನಮ್ಮ ಟಾಮಿ ರೆಡಿ ಇದೆ, ಎಲ್ಲರೂ ಹೊಡ್ತಾ ಇದ್ದೀವಿ. ಸೊ ಟೇಕ್ ದಸರಾ ತೋತಾ ಇದ್ದಾರೆ ಗಿರಿಬ್ರು.
ಏಯ್ ಆಯ್ತು ಪೂಜೆ ಸೇರಿಸ್ಬಿಟ್ರು ನಾಳೆ ದಿನ. ಸೊ ನೆಕ್ಸ್ಟ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತೋರಿಸ್ಕೊಂಡು ವಯಸ್ಸಿದ್ದು ಕುಂಚಿ ಉರುಟಿರೋದು ನೋಡಿರ್ತೀರಾ. ಸೊ ಇವಾಗ ಇಲ್ಲಿ ಫ್ಯೂಲ್ ಹಾಕ್ಸೋಣ ಅಂತ ಬಂದಿದ್ದೀನಿ, ಇನ್ನೂ ಚಾರ್ಜ್ ಇದೆ. ಸೊ ಎಂತಪ್ಪ ಇದು ಫ್ಯೂಲ್ ಹಾಕ್ಸೋಣ ಅಂತ ನೋಡೋಣ ಎಷ್ಟು ಕುಡಿತಾಳೆ, ಮೈಲೇಜ್ ಎಷ್ಟು ಕೊಡ್ತೀವಿ. ಫುಲ್ ಟ್ಯಾಂಕ್ ಹಾಕೋಣ. ಮಚ್ಚ 24 ಮೈಲೇಜ್ ಮಚ್ಚ ಡಬಲ್ಸು ಫುಲ್ ಕೆಚ್ಚಾಡಿದ್ದೀನಿ ಈ ಗಾಡಿನ. ನಿಮ್ದು ಎಷ್ಟು ಬಂತಕ್ಕ? ಎಷ್ಟು ಲೀಟ್ರ್ ಹಾಕ್ಸಿದ್ರಿ? ಬಾಯ್ಸ್ KRS ಬ್ಯಾಕ್ ವಾಟರ್ಸಲ್ಲಿ ಇದ್ದೀನಿ. ಏನು ರಶ್ ಇದೆ, ಜಾಮು. ಹಾಂ ಇದೆ ಬೃಂದಾವನ್ ಗಾರ್ಡನ್ ಇಲ್ಲ ಪಕ್ಕ ಏನಿದೆ. ಇಲ್ಲಿ ಫುಲ್ಲು ಒಂದು ಮಸ್ತಾಗಿದೆ, ಲೈಟ್ ಶೋ ಎಲ್ಲ ನಡೆಯುತ್ತೆ ನೈಟ್ ಟೈಮು. ನೋಡಿದ್ದೀನಿ, ಚೆನ್ನಾಗಿದೆ. ಗೋಪಾಲ್ ಲಾಸ್ಟ್ 2 ಕಿಲೋಮೀಟರ್ಸ್ ಇದೆ ಇನ್ನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದನ್ನು ಆಫ್ ರೋಡ್ ಅಂತವ್ರೆ. ಇದು ಆಫ್ ರೋಡ್ ಎಲ್ಲ ಗುರುವೆ, ಇದು ನಮ್ಮೂರಿನ ಕೆರೆಗೆ ಹೋಗೋ ದಾರಿ ಇದ್ದಂಗೆ ಅದಪ್ಪ. ನಪ್ಪ ಫೋನ್ ಮಾಡ್ತಾಯಿದ್ದು ಗುರು. ಬಾಯ್ಸ್ ಈಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಫುಲ್ ಕತ್ಲಾಗಿ ಹೋಗಿದೆ, ಟೈಮ್ 6:50 ಆಗೋಗಿ, ಅಂದರೆ 7 ಗಂಟೆ ಗುರು, 10 ನಿಮಿಷ ಕಡಿಮೆ. ಸೊ ಬೆಂಗಳೂರಿಗೆ ಒಂದು 3.5 ಅವರ್ಗೆ ರೀಚ್ ಆಗ್ತೀವಂತಿದೆ. ನಾವು ಮಧ್ಯದಲ್ಲಿ ಒಂದು ಊಟಕ್ಕೆ ಸ್ನ್ಯಾಕ್ಸ್ಗೆ ಅಂತ ಒಂದು ಅರ್ಧ ಗಂಟೆ 3/4 ಗಂಟೆ ಬ್ರೇಕು. ಸೊ ಆಲ್ಮೋಸ್ಟ್ ಲೈಕ್ 4 hours, 7 + 4 ಲೈಕ್ 11ರಿಂದ 12 ಅಲ್ಲ 12 ಗಂಟೆ ಅಂದ್ಕೊಳ್ರಿ, ಯಾಕಂದರೆ ಹೇಳೋಕ್ಕಾಗಲ್ಲ. ಸೊ ಎಷ್ಟೊತ್ತಾಗುತ್ತೆ ಏನು ನೋಡುವ, ಸಿಗುವ ಬರ್ರಿ. ಮೋಸ್ಟ್ ಆಫ್ ಆಲ್ ಇವಾಗ ವ್ಲಾಗ್ ಮಾಡೋಂಥ ಕಂಟೆಂಟು ಏನಿಲ್ಲ ಅಂದ್ಕೊತೀನಿ, ಯಾಕಂದರೆ ಬರೀ ಇದೆ ಕಲ್ ರೋಡು. ಲೈಟ್ ಹಾಕೊಂಡು ಒಂದು 60-70 ಸ್ಪೀಡಲ್ಲಿ ಮಾಮೂಲಿ ಟ್ರಾವೆಲು. ಸಕ್ಕರ ನಗರ ಮಂಡ್ಯಕ್ಕೆ ಸುಸ್ವಾಗತ. ಮಂಡ್ಯ ನಮ್ಮೂರು ಗುರು. ಮಂಡ್ಯಕ್ಕೆ ಬಂದರೆ ಏನೋ ಒಂಥರ ದಿಲ್ ಖುಷು. ನಮ್ಮೂರು ಅಂದ್ರೆ ಒಂಥರ ಖುಷು, ಏನಂತ ಗೊತ್ತಿಲ್ಲ. ನಮ್ಮೂರೇ ಬರ್ರಿ. ಏನು ಇಷ್ಟೊಂದು ಮುಂದೆ ಹೋಗ್ಬಿಟ್ರೆ ನಾನು ಒಂದು 2 ನಿಮಿಷ ಸ್ಲೋ ಮಾಡ್ಕೊಂಡಿದ್ದಕ್ಕೆ ಬರೀ ಅವ್ರನ್ನ ಓವರ್ಟೇಕ್ ಮಾಡಿ ಅಲ್ಲ ಸ್ಪೀಡಾಗಿ ಹೋಗಿ ಅವ್ರನ್ನ ಹಿಡಿದು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್. ಅಲ್ಲ ಅದೇ ಬ್ಲಾಗ್ ಕಂಟಿನ್ಯೂ ಅನ್ಕೊಟ್ಟಿರ್ತಾರ. ಇದೇ ಹೋಟ್ಲಲ್ಲಿ ಬಂದು ಊಟ ಮಾಡಿದ್ವಿ, ಬೃಂದಾವನ್ ವೆಜ್ ಅಂತೇಳಿ. ಲಾಸ್ಟ್ ಟೈಮ್ ಗಿರಿಬ್ರೋ ಬಂದು ಊಟ ಮಾಡಿದ, ಚೆನ್ನಾಗಿತ್ತಂತೆ. ಸೊ ನಾವು ಹಾಕೋದು ಊಟ ಚೆನ್ನಾಗಿತ್ತು. ತದನಂತರ ನಮ್ಮ GT ಇದು ಬೆಂಕಿ ಎತ್ಕೊಬಿಡ್ತು. ಅದಕ್ಕೆ ನಮ್ಮ ಹುಡುಗ ಪಾಪ ನೋಡ್ರಿ ಹೆಂಗೆ ಕೂತಾನೆ. ಹಿಂಗೆ ಆಗಬಾರ್ದಿತ್ತು. GTದು ವೈರಿಂಗ್ ಹಾರ್ನೆಸ್ ಎಲ್ಲ ಸುಟ್ಟೋಗಿದೆ. ಇಲ್ಲಿ ಕಾಣಲ್ಲ ಅನ್ಕೊಂತೀನಿ ಅಷ್ಟಾಗೆ. ಇಲ್ಲಿ ನೋಡ್ರಿ ಇದೆಲ್ಲ ಹೋಗ್ಬಿಟ್ಟಿದೆ. ಸೊ ಹೆಂಗೆ ಏನು ಪ್ರಾಪರಾಗಿ ಎಲ್ಲ ನಮ್ಮ ಪ್ಲ್ಯಾನ್ ಇಲ್ಲ. ಒಂದು ನಾವು ಏನು ಅಂದ್ಕೊಂಡಿವಿ ಅಂದರೆ ಆ ಕಪ್ಲರ್ ಏನಿದೆ, ಆ ಕಪ್ಲರ್ ಆ ಜಾಗದಿಂದ ಎದ್ದು ಇಂಜಿನಿಗೆ ಟಚ್ ಆಗಿಬಿಟ್ಟಿದೆ. ಸೊ ಅದು ಈಟಿಗೆ ಮೆಲ್ಟ್ ಆಗಿ ಶಾರ್ಟ್ ಆಗಿದೆ ಅಂತ ಅಂದ್ಕೊಂತೀವಿ. ನಾವು ಊಟ ಮಾಡ್ತಿದ್ದಂಗೆ ಜನ ಎಲ್ಲ ಓಡ್ ಬಂದರು, ಸರ್ ನಿಮ್ದೇನ ರಾಯಲ್ ಎನ್ಫೀಲ್ಡ್ ನಿಮ್ದೇನಂತ. ಆಮೇಲೆ ಎದ್ದು ಬಂದು ನೋಡಿದ್ರೆ ಗಾಡಿ ಮೇಲೆ ಎಲ್ಲ ನೀರು ಹಾಕಿದ್ದಾರೆ. ಆಮೇಲೆ ಕೆಲವರು ಇಲ್ಲ ಬೆಂಕಿ ಎತ್ಕೊಬಿಟ್ಟಿದೆ ಅಂತ ಹೇಳಿದ್ರು. ಒಂದು ಸೆಕೆಂಡ್ ನಾವೆಲ್ಲ ಫುಲ್ ಶಾಕ್ ಆಗಿ ಹೋಗಿದ್ದೀವಿ. ಊಟ ಮಾಡ್ತಿದ್ದವ್ರಿಗೆ ಹಿಂಗಾಯ್ತು ಅಂದರೆ ಹೊಸ GT 6 ತಿಂಗಳಾಗಿದೆ, ಬೆಂಕಿ ಎತ್ಕೊಂಡ್ಬಿಡ್ತಲ್ಲ ಅಂತ. ಅದಾದಮೇಲೆ ನಮ್ಮ ಜೊತೆ ನಮ್ಮ ಅಡ್ಮಿನ್ ಗಿರಿಬ್ರು ಅವರೆಲ್ಲ ಇಲ್ಲೇ ಇದ್ದರು. ಸ್ವಲ್ಪ ಎಲ್ಲ ಆದಮೇಲೆ ಹೊರಟಿದ್ದಾರೆ ಇವಾಗ. ಅಂದರೆ ಅವ್ರು ಹೊರಟಿ ಆಲ್ಮೋಸ್ಟ್ ಒಂದು 1 hour ಆಗಿದೆ. ನಾನು ಸ್ವಲ್ಪ ನಿದ್ದೆ ಮಾಡಿಲ್ಲ ಸರಿಯಾಗಿ. ಒಂದು 10-20 ನಿಮಿಷ ಪವರ್ ತಗೊಂಡು ಕಾಯ್ತಾ ಇದ್ದೀನಿ. ಟೋಯಿಂಗ್ ವೆಹಿಕಲ್ಗೆ RSಗೆ ಕಾಲ್ ಮಾಡಿದ್ವಿ. ಬೆಂಗಳೂರಿಂದ ಹೊರಟಿದೆ. ಎಷ್ಟೊತ್ತಾಯಿತು? ಇನ್ನೊಂದು 10 minutes ಬರ್ತದೆ. ಇನ್ನೊಂದು 10-15 ಮಿನಿಟ್ಸಲ್ಲಿ ಬರುತ್ತೆ. ಲೈಕ್ ನಾವು ಫೋನ್ ಮಾಡಿ ಅವ್ರಿಗೆ ಯಾವಾಗ ಒಂದು 9:15 ಫೋನ್ ಮಾಡಿದ್ವಲ್ಲ, 9:15 ಫೋನ್ ಮಾಡಿ ಅವ್ರು ಅದು ಒಂದು ಮಾತಾಡ್ಕೊಂಡು ಅವ್ನು ಹೊರಟಾಗ 10:15 ಕನ್ಫರ್ಮೇಶನ್. 10:15ಗೆ ನಮಗೆ ಅವನ ಡ್ರೈವರ್ ನಂಬರ್ 11 ಗಂಟೆಗೆ ಅವನು ಹೊರಟ. 10:15 ಡ್ರೈವರ್ ಕಾಂಟ್ಯಾಕ್ಟ್ ಇಳಿಸಕ್ಕೆ ಅವನು 11 ಗಂಟೆಗೆ ಹೊರಟಿ 12:30 ಆಗಿದೆ ಈಗ ಟೈಮು. 12:30 ಇಲ್ಲಿದ್ದೇನೆ. ಸೊ ಬರಲಿ ಗಾಡಿ ಯಾವ ಥರ ಕಳಿಸ್ತಾರೆ RS ಏನು ನೋಡೋಣ ಬರ್ರಿ. ಇದು ಬಂತು ಅಶೋಕ್ ಲೇಲ್ಯಾಂಡು. ಗಾಡಿನ ಈಗ ಟೋ ಮಾಡ್ಸೋಣ ಬರ್ರಿ. ಫುಲ್ ವೀಲಿ ನಮ್ಮ GT ಫುಲ್ ವೀಲಿಂಗ್ ಹೊಡಿತೈತೆ ಮೇಲೆ. ಯಾವುದು ನೀರು ಹೊಡೆದಿದ್ರಲ್ಲ ಅದೇ ಅದೆಲ್ಲ ಅಲ್ಲಿ ನಿಂತಿದೆ. ಅದರಲ್ಲಿ ನೋ ವರೀಸ್ ಬಿಡು. ಟೈಟ್ ಇದೆಯಲ್ಲ ಅಣ್ಣ? ಟೈಟ್ ಸೆ ಬಂದವ ಏನ ಕುछ ಚೆನ್ನಾಗಿ. ಅವ್ರು ಹಿಂದಿ ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೀಗ ಮಾತಾಡಬೇಕು. ಹೋಗ ಬಾಯ್ಸ್, ಗಾಡಿ ಟೋಗ್ ಹಾಕಿದಾಯಿತು. ಇಲ್ಲಿಂದ 60 ಕಿಲೋಮೀಟ್ರ್ ಇದೆ. ಮ್ಯಾಪ್ ಹಾಕ್ಕೊಂಡಿದ್ದೀನಿ ಗೂಗಲು, ಹಾಕೊಂಡು ನಾನು ಹೊರಟೆ. ಸೊ
ಸೊ 1.25 ಗಂಟೆ ಬೇಕು ಅಂತ ಎಸ್ಟಿಮೇಷನ್ ಇದೆ. 2 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಸೊ ಶೋರೂಮ್ ಹತ್ರ ಹೋಗಿ ಶೋರೂಮ್ ಹತ್ರ ನಮ್ಮ ಬ್ಯಾಗೆಲ್ಲ ನಾವು ಅದೇ ಗಾಡಿಗೆ ಹಾಕ್ಬಿಟ್ಟಿದ್ದೀನಿ. ಅಂದರೆ ನಂದು ಇನ್ನೊಂದು ಹೆಲ್ಮೆಟ್ ತೊಗೊಂಡಿದ್ನಲ್ಲ, ಹೆಲ್ಮೆಟು, ನನ್ನ ಬಟ್ಟೆ ಬ್ಯಾಗು, ಅಜಯ್ದು ಬಟ್ಟೆ ಬ್ಯಾಗು ಎಲ್ಲ ಅದರಲ್ಲಿದೆ. ಸೊ ಬ್ಯಾಗ್ನೆಲ್ಲ ಎತ್ಕೊಂಡು ಸೆಕ್ಯೂರಿಟಿ ಕೊಟ್ಟು ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಕೆ ಹೋಗ್ಬಿಟ್ರೋಣ. ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಏನೂ ಎಲ್ಲ ಹೇಳಿ. ಅದಕ್ಕೆ ದಸರಾ ಇರೋದಕ್ಕೆ ಇನ್ನೂ 3 ದಿನ ಗಾಡಿ ಎತ್ತಲ್ಲ. ಸೊ ಏನು ಎಂತ ಅಂತೆಲ್ಲ ನಿಮಗೆ ನಾನು ನಿಧಾನಕ್ಕೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂದರೆ ಇನ್ಸ್ಟಾದಲ್ಲೇ ಇರೋದು. ಈಗ ಇನ್ಸ್ಟಾದಲ್ಲಿ ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಯಾರ್ಯಾರಿಗೆ ಇನ್ನೂ ಈ ಥರ ಕ್ವಿಕ್ ಅಪ್ಡೇಟ್ ಬೇಕು ಪಟ್ಟಂತ ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಅಂತೀನಿ. ಇನ್ಸ್ಟಾ ಐ ಡಿ ಸೇಮ್ ಪ್ರೀತಿಗೌಡರು ವ್ಲಾಗ್ಸು. ಆ್ಯಂಡ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಷ್ಟಪಡ್ತಾ ಇದ್ದೀನಿ ಗುರು. ಅದು ಸುಮಾರು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ತುಂಬ ಹತ್ರದಲ್ಲಿದ್ದೀನಿ. ಸಖತ್ ಆಸೆ ಪಡ್ತಾ ಇದ್ದೀನಿ, ಕಷ್ಟನೂ ಆಸೆ ಪಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಮಾಡಿಸ್ರಿ. ಸ್ಪೆಷಲ್ ವಿಡಿಯೋ ಇದೆ 1000 ಸಬ್ಸ್ಕ್ರೈಬರ್ಸ್ಗೆ. 1000 ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಡಾಮಿಗೆ ಆ್ಯಡ್ ಆನ್ ಇದೆ. ಆ್ಯಂಡ್ ಡಾಮಿಗೆ ಹೆಸರಿಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಆ್ಯಕ್ಚುಲಿ ಡಾಮಿ ಅನ್ನೋದು ಬಂದ್ಬಿಟ್ಟು ಯೂನಿವರ್ಸಲ್ ನೇಮ್ ಡಾಮಿನರ್ಗೆ ಎಲ್ಲ ಓನರ್ಸ್ ಕೂಗೋದು. ನಾನೊಂದು ಹೆಸರು ಹುಡುಕಿದ್ದೀನಿ, 2 ಹೆಸರುಗಳಿದೆ. 1000 ಸಬ್ಸ್ಕ್ರೈಬರ್ಸ್ ಆದಾಗ ಅದನ್ನು ನಾನು ಕಂಪ್ಲೀಟಾಗಿ ಪಬ್ಲಿಕ್ ಮಾಡ್ತೀನಿ. ಬರೀ ಸಿಗೋಣ ಆಮೇಲೆ. ಓಕೆ ಬೈ, ಇವಾಗ ಜಸ್ಟು ಹಿಂದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ನೋಡ್ತಾ ಇರ್ಬೋದು. ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ನಿಮ್ಮ ಸರ್ವಿಸ್ ಸೆಂಟ್ರ್ ಏನಿದೆ HSR ಮಾಗಡಿ ಮೇನ್ ರೋಡು. ಸೊ ಅಲ್ಲಿಗೆ ಬಂದಾಯಿತು. ಗಾಡಿನೂ ಒಂದೇ ಇದೆ. ಗಾಡಿ ನಾವು ಒಂದೇ ಟೈಮ್ ಹೊಟ್ವಿ. ಅವ್ರೇನೋ ಕಾಫಿ ಕುಡ್ಕೊಂಡು ಬ್ರೇಕು. ನಾನು ಒಂದು 80-70 ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಟೈಮ್ ಎಷ್ಟಾಗಿದೆ ಟೈಮ್ ಗೊತ್ತಿಲ್ಲ. ಬಂದು ಸೇರ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಕರೆಕ್ಟಾಗಿ 70-80 ನೋಡೋಣ. ಗಾಡಿ ಬರಲಿ, ಗಾಡಿ ಇಳಿಸ್ಬಿಟ್ಟು ಒಂದು ಬಿಸಿ ಸಲ ಇಲ್ಲೇ ಪಕ್ಕದಲ್ಲಿದೆ ಕಾಫಿ ಕುಡ್ಕೊಂಡು ಮನೆಗೆ ಹೊರಡುವ. ಬಂತು ನಮ್ಮ GT ಫೈನಲಿ ಬಂತು. ಏನು ಅಣ್ಣ ಫುಲ್ ಫಾಗ್ಲಾಮ್ ಬೇಕಂಡು ಮಿಣ್ಮಿಣ ಅಂತ ಅಣ್ಣ ಅತ್ತೆಗೆ ಇಳಿತಾ ಇದೆ ನಮ್ಮ GT. ನೋಡ್ರಿ ವೀಲಿ ನಮ್ಮ GT ಈಗ ಎಷ್ಟು ಸ್ಟ್ರೈಟಾಗಿ ಕಟ್ಟವ್ರಂದ್ರೆ ಈ ಆ್ಯಂಗಲ್ಗೆ ಬೆಂಡಾದ್ರೂ ಗಾಡಿ ಕ್ಲೀನಾಗಿ ಸ್ಟಿಫ್ ಆಗಿದೆ. ನೋ ಪ್ರಾಬ್ಲಮ್ ಅಟ್ ಆಲ್. ಗಾಡಿನ ಒಳಗೆ ತಳ್ತಾವ್ರ ತೆಗಿ. ಏನು ಇದನ್ನ ಘಟನ ತಳ್ಳೋದು. ಒಳಗೆ ಪಾರ್ಕ್ ಮಾಡಿಸಿ ಹಬ್ಬ ಇದೆ 1-2 ದಿನ ಏನು ಕೆಲಸ ಆಗಲ್ಲ. ಆಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ ಬೈಸ್, ಇವಾಗ ಇಲ್ಲೇ ಪಕ್ಕದಲ್ಲೇ ಶೋರೂಮ್ ಇರೋದು. ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಬಿಟ್ಟು ಬಂದು ಒಂದು ಬಿಸಿ ಕಾಫಿ ತೊಗೊಂಡು ಅದೇ ಕಡೆ ಥರ ಕಾಫಿನ ಕೊಡ್ಬಿಟ್ಟು 2 ಗಂಟೆ ಟೈಮ್ ಆಗೈತೆ. ನಾನು ಒಂದು PG ಡ್ರಾಪ್ ಮಾಡಿ ಸೀದಾ ಮನೆಗೆ ಹೋಗಿ ಮಲ್ಕೋತೀನಿ. ನಿದ್ದೆ ಎಳಿತಾ ಇದೆ. ನೈಟ್ ನೆನ್ನೆ ಕೂಡ ಮಲಗಿರೋದು ಒಂದು 3 ಅವರ್ ಅಷ್ಟೇ. ನಿದ್ದೆ ಸಾಲ್ತಾ ಇಲ್ಲ ಕಣ್ಣಿಗೆ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಗೌಡರು ಸೈನಿಂಗ್ ಔಟ್ ಆಫ್ ಬ್ಲಾಗ್ಸ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಸಿಗೋದ ಅಷ್ಟಾಗಲಿ. ಅಂಟಿಲ್ ದೆನ್ ಟೇಕ್ ಕೇರ್, ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.